ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾನೇ ಸಹಕಾರಿಯಾಗಿದೆ. ಎಲ್ಲ ವೀಕ್ಷಕರ ಗಮನಕ್ಕೆ ಒಂದು ವಿಷಯ. ಇಂದಿನಿಂದ ನನ್ನ ವಿಡಿಯೋವನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕನ್ನಡ ಕ್ವಿಜ್ ಭಂಡಾರಕ್ಕೆ ಅತಿ ಹೆಚ್ಚು ಕಾಮೆಂಟ್ ಮಾಡಿದವರಿಗೆ ಈ ತಿಂಗಳ ಕೊನೆಯಲ್ಲಿ 2000 ಮೊತ್ತವನ್ನು ಹಾಕಿ ಸ್ಕ್ರೀನ್ಶಾಟ್ ಅನ್ನು ಪೋಸ್ಟ್ ಮಾಡಲಾಗುತ್ತದೆ. ನೀವು ಕೂಡ ಮೊಬೈಲ್ನಿಂದ ಹಣ ಗಳಿಸಬೇಕೇ? ಹಾಗಾದರೆ ಮಾಡಬೇಕಾದುದು ಬರೀ ಇಷ್ಟೇ. ನನ್ನ ಯೂಟ್ಯೂಬ್ ವಿಡಿಯೋವನ್ನು ಪ್ರತಿನಿತ್ಯ ನಿಮ್ಮ ಮೊಬೈಲ್ ಬಳಸಿ ಎಲ್ಲರಿಗೂ ಶೇರ್ ಮಾಡಿ. ನಂತರ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪ್ರತಿನಿತ್ಯ ಹಾಕುವ ಪೋಸ್ಟಿಗೆ ಕಾಮೆಂಟ್ ಮಾಡಿ. ಇಷ್ಟು ಮಾಡಿದರೆ ತಿಂಗಳ ಕೊನೆಯಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ ಕಾಮೆಂಟ್ ಮಾಡಿದವರ ಕೈಯಲ್ಲಿ 2000 ರೂಪಾಯಿಗಳು. ನೀವು ಕೂಡ ಇದರಲ್ಲಿ ಭಾಗಿಯಾಗಿ ಹಣವನ್ನು ಗಳಿಸಿ. ಹಾಗೆ ನನ್ನ ಎಲ್ಲ ವೀಕ್ಷಕರಿಗೂ ಆಲ್ ದ ಬೆಸ್ಟ್, ಶುಭವಾಗಲಿ. ವಿಶೇಷ ಸೂಚನೆ, ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾಗುವುದು. ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ನಾನು ಇವತ್ತು ಕೇಳುವ ಪ್ರಶ್ನೆಗಳಿಗೆ ನೀವೇನಾದರೂ ಸರಿಯಾದ ಉತ್ತರ ಕೊಟ್ಟರೆ ನಾನು 25 ಕ್ವಶನ್ಸ್ ಕೇಳ್ತೀನಿ. ಆ 25 ಕ್ವಶನ್ಸ್ಗೆ ಕೂಡ ಯಾರು ಸರಿಯಾದ ಆನ್ಸರ್ ಕೊಡ್ತಾರೋ ಅವರ ಹೆಸರನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಮೊದಲನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪತಾಕೆಗೆ ಎಷ್ಟು ಬಣ್ಣಗಳಿವೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ನಿಮ್ಮ ಎರಡನೆಯ ಪ್ರಶ್ನೆ, ಕನ್ನಡ ಸಾಹಿತ್ಯದ ಅಡಿಗ ಎಂದರೆ ಯಾರನ್ನು ಸೂಚಿಸುತ್ತದೆ? ಆಪ್ಷನ್ ಇ ಡಾಕ್ಟರ್ ರಾಜ್ಕುಮಾರ್, ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್, ಆಪ್ಷನ್ ಸಿ ಗೋಪಾಲಕೃಷ್ಣ, ಆಪ್ಷನ್ ಡಿ ಕುವೆಂಪು. ನಿಮ್ಮ ಮೂರನೆಯ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಹುಬ್ಬಳ್ಳಿ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಮೂಡಿಗೆರೆ, ಆಪ್ಷನ್ ಡಿ ಮುದ್ದನಹಳ್ಳಿ. ನಿಮ್ಮ ಐದನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯೋತ್ಸವ ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಅಕ್ಟೋಬರ್ 2ರಂದು, ಆಪ್ಷನ್ ಬಿ ನವೆಂಬರ್ 1ರಂದು, ಆಪ್ಷನ್ ಸಿ ಜೂನ್ 5ರಂದು, ಆಪ್ಷನ್ ಡಿ ಆಗಸ್ಟ್ 22ರಂದು. ನಿಮ್ಮ ಆರನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಚಂದ್ರಗುಪ್ತ. ನಿಮ್ಮ ಏಳನೆಯ ಪ್ರಶ್ನೆ, ಕರ್ನಾಟಕದ ಬಹುಮಾನಿತ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ ಎ ಹಿಮಾಲಯ, ಆಪ್ಷನ್ ಬಿ ನೀಲಗಿರಿ, ಆಪ್ಷನ್ ಸಿ ಪಶ್ಚಿಮ ಘಟ್ಟ, ಆಪ್ಷನ್ ಡಿ ಅರವಳಿ. ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ, ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯವನ್ನು ಬರೆದವರಾರು? ಆಪ್ಷನ್ ಎ ತೇಜಸ್ವಿ, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಬಸವಣ್ಣ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಕನ್ನಡ ಭಾಷೆಯ ಮೊದಲ ಧ್ವನಿ ಚಿತ್ರ ಯಾವುದು? ಆಪ್ಷನ್ ಎ ಸತ್ಯ ಹರಿಶ್ಚಂದ್ರ, ಆಪ್ಷನ್ ಬಿ ಕಸ್ತೂರಿ ನಿವಾಸ, ಆಪ್ಷನ್ ಸಿ ಸಂಸ್ಕಾರ, ಆಪ್ಷನ್ ಡಿ ಲವಕುಶ. ನಿಮ್ಮ ಹತ್ತನೆಯ ಪ್ರಶ್ನೆ, ಗೋಕರ್ಣ ಯಾವ ಜಿಲ್ಲೆಯಲ್ಲಿ ಇದೆ? ಆಪ್ಷನ್ ಎ ಉತ್ತರ ಕನ್ನಡ, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಶಿವಮೊಗ್ಗ. ನಿಮ್ಮ 11ನೆಯ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ ಎ ಬೆಂಗಳೂರು ಗ್ರಾಮಾಂತರ, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಚಾಮರಾಜನಗರ. ನಿಮ್ಮ 12ನೆಯ ಪ್ರಶ್ನೆ, ಜಾನಪದ ವಿಶ್ವವಿದ್ಯಾಲಯವು ಎಲ್ಲಿದೆ? ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಘಟಕ, ಆಪ್ಷನ್ ಡಿ ಶಿವಗಾವಿ. ನಿಮ್ಮ 13ನೆಯ ಪ್ರಶ್ನೆ, ಕರ್ನಾಟಕದ ಹೆಸರಾಂತ ಹಬ್ಬ ದಸರಾ ಎಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ? ಆಪ್ಷನ್ ಎ ಬೆಂಗಳೂರಿನಲ್ಲಿ, ಆಪ್ಷನ್ ಬಿ ಕಲಬುರಗಿಯಲ್ಲಿ, ಆಪ್ಷನ್ ಸಿ ಮೈಸೂರಿನಲ್ಲಿ, ಆಪ್ಷನ್ ಡಿ ಬಳ್ಳಾರಿಯಲ್ಲಿ. ನಿಮ್ಮ 14ನೆಯ ಪ್ರಶ್ನೆ, ಕನ್ನಡದ ಮೊದಲ ನಾಟಕಕಾರರಲ್ಲೊಬ್ಬರು ಯಾರು? ಆಪ್ಷನ್ ಎ ಬಸವೇಶ್ವರ, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ತಿಪ್ಪಣ್ಣಯ್ಯ,
ಆಪ್ಷನ್ ಡಿ ಬಂಡಾಯ. ನಿಮ್ಮ 15ನೆಯ ಪ್ರಶ್ನೆ, ಕರ್ನಾಟಕದ ಪ್ರಮುಖ ನದಿ ಯಾವುದು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಕಾವೇರಿ, ಆಪ್ಷನ್ ಡಿ ಗೋದಾವರಿ. ನಿಮ್ಮ 16ನೆಯ ಪ್ರಶ್ನೆ, ಹಂಪಿಯ ವಿಖ್ಯಾತ ದೇವಾಲಯ ಯಾವುದು? ಆಪ್ಷನ್ ಎ ಚನ್ನಕೇಶವ ದೇವಾಲಯ, ಆಪ್ಷನ್ ಬಿ ವಿಠಲ ದೇವಾಲಯ, ಆಪ್ಷನ್ ಸಿ ಲಕ್ಷ್ಮೀ ನರಸಿಂಹ ದೇವಾಲಯ, ಆಪ್ಷನ್ ಡಿ ಗುಂಫಾ ದೇವಾಲಯ. ನಿಮ್ಮ 17ನೆಯ ಪ್ರಶ್ನೆ, ಕನ್ನಡ ಭಾಷೆಯ ರಾಜ್ಯಭಾಷೆ ಎಂದು ಘೋಷಿಸಲಾದ ವರ್ಷ ಯಾವುದು? ಆಪ್ಷನ್ ಎ 1950ರಂದು, ಆಪ್ಷನ್ ಬಿ 1956ರಂದು, ಆಪ್ಷನ್ ಸಿ 1960ರಂದು, ಆಪ್ಷನ್ ಡಿ 1963ರಂದು. ನಿಮ್ಮ 18ನೆಯ ಪ್ರಶ್ನೆ, ಕರ್ನಾಟಕದ ಪ್ರಮುಖ ತೋಟಗಾರಿಕಾ ಉತ್ಪನ್ನ ಯಾವುದು? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಅಡಿಕೆ, ಆಪ್ಷನ್ ಡಿ ಕಬ್ಬು. ನಿಮ್ಮ 19ನೆಯ ಪ್ರಶ್ನೆ, ವಿಶ್ವದ ಅರ್ಧ ಭಾಷೆಗಿಂತಲೂ ಕನ್ನಡವು ಯಾವ ಭಾಷೆ ಆಗಿದೆ? ಆಪ್ಷನ್ ಎ ಹಳೆಯದು, ಆಪ್ಷನ್ ಬಿ ಹೊಸದು, ಆಪ್ಷನ್ ಸಿ ಸರಾಸರಿ, ಆಪ್ಷನ್ ಡಿ ಜಾತಿಯ ಭಾಷೆ. ನಿಮ್ಮ 20ನೆಯ ಪ್ರಶ್ನೆ, ಕನ್ನಡದ ಜಾನಪದ ಬಡಗು ಎಂದರೆ ಏನು? ಆಪ್ಷನ್ ಎ ಚೇಳುವ ಹಾಡು, ಆಪ್ಷನ್ ಬಿ ತುಳುವ ನಾಟ್ಯ, ಆಪ್ಷನ್ ಸಿ ಜಾನಪದ ನೃತ್ಯ, ಆಪ್ಷನ್ ಡಿ ಬಯಲಾಟ. ನಿಮ್ಮ 21ನೆಯ ಪ್ರಶ್ನೆ, ಕನ್ನಡದ ರಾಜ್ಯಗೀತೆಯ ಹೆಸರೇನು? ಆಪ್ಷನ್ ಎ ಜೈ ಭಾರತ ಜನನಿಯ ತನುಜಾತೆ, ಆಪ್ಷನ್ ಬಿ ಜನಗಣ ಮನ, ಆಪ್ಷನ್ ಸಿ ವಂದೇ ಮಾತರಂ, ಆಪ್ಷನ್ ಡಿ ಕನ್ನಡ ನಾಡು ನುಡಿ. ನಿಮ್ಮ 22ನೆಯ ಪ್ರಶ್ನೆ, ಕನ್ನಡದ ಪ್ರಸಿದ್ಧ ತತ್ವಜ್ಞಾನಿ ಯಾರು? ಆಪ್ಷನ್ ಎ ಶಂಕರಾಚಾರ್ಯ, ಆಪ್ಷನ್ ಬಿ ಬಸವಣ್ಣ, ಆಪ್ಷನ್ ಸಿ ಮಧ್ವಾಚಾರ್ಯ, ಆಪ್ಷನ್ ಡಿ ರಾಮಾನುಜ. ನಿಮ್ಮ 23ನೆಯ ಪ್ರಶ್ನೆ, ಕರ್ನಾಟಕದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಉಮಾಭಾರತಿ, ಆಪ್ಷನ್ ಬಿ ಜಯಲಲಿತಾ, ಆಪ್ಷನ್ ಸಿ ಬಿ ಟಿ ಲಲಿತಾ ನಾಯಕ್, ಆಪ್ಷನ್ ಡಿ ರಾಜ್ಯದಲ್ಲಿ ಯಾವತ್ತೂ ಮಹಿಳಾ ಸಿಎಂ ಆಗಿಲ್ಲ. ನಿಮ್ಮ 24ನೆಯ ಪ್ರಶ್ನೆ, ರಾಜರಾಜೇಶ್ವರಿ ನಾಗರಭಾವಿ ಬೆಂಗಳೂರು ಯಾವ ಕ್ಷೇತ್ರಕ್ಕೆ ಸೇರಿದೆ? ಆಪ್ಷನ್ ಎ ಬೆಂಗಳೂರು ಉತ್ತರ, ಆಪ್ಷನ್ ಬಿ ಬೆಂಗಳೂರು ದಕ್ಷಿಣ, ಆಪ್ಷನ್ ಸಿ ಬೆಂಗಳೂರು ಪಶ್ಚಿಮ, ಆಪ್ಷನ್ ಬಿ ಚಿಕ್ಕಬಳ್ಳಾಪುರ. ನಿಮ್ಮ 25ನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಭೈರಪ್ಪ, ಆಪ್ಷನ್ ಸಿ ಗಿರೀಶ್ ಕಾರ್ನಾಡ್, ಆಪ್ಷನ್ ಡಿ ವಿಜಯದಾನ ದೇವಾನಂದ. ಇಷ್ಟುವರೆಗೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಇದಕ್ಕೆಲ್ಲ ಆನ್ಸರ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹೆಸರನ್ನ ಹೇಳ್ತೇನೆ. ಥ್ಯಾಂಕ್ ಯು. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.